ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟಕ್ಕೆ ಕನ್ನಡ ಜ್ಯೋತಿ ರಥ ಆಗಮಿಸುತ್ತಿದ್ದಂತೆ ಲಕ್ಕಹಳ್ಳಿ ಗೇಟಿನ ಬಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ.ಎನ್. ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿ.ಎನ್. ಸ್ವಾಮಿ ಮತ್ತು ಕನ್ನಡ ಪರ ಸಂಘಟನೆಕಾರರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಲಕ್ಕಹಳ್ಳಿ ಗೇಟ್ ಇಂದ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸುತ್ತಿದ್ದಂತೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿ ಶಾಸಕರಾದ ಬಿ.ಎನ್. ರವಿಕುಮಾರ್ ಅವರು ಕನ್ನಡ ಜ್ಯೋತಿ ರಥಕ್ಕೆ ಹಾಗೂ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ನಗರದ ಟಿ.ಬಿ. ರಸ್ತೆ ಮೂಲಕ ತೆರಳಿ ಕೋಟೆ ಸರ್ಕಲ್ನಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಂತರ ಮುಂದಕ್ಕೆ ಸಾಗಿ ತಾಲೂಕು ಆಫೀಸ್ ಕಚೇರಿ ಮುಂದೆ ದಿಬ್ಬೂರಹಳ್ಳಿ ಮೂಲಕ ಮೆರವಣಿಗೆ ಮೂಲಕ ತೆರಳಿ ಚಿಲಕಲನೆರ್ಪು ಗ್ರಾಮದ ಬಳಿ ಕನ್ನಡ ಜ್ಯೋತಿ ರಥವನ್ನು ಚೇಳೂರು ತಾಲೂಕಿಗೆ ಹಸ್ತಾಂತರ. ಸಕ್ಕರೆ ನಾಡು ಮಂಡ್ಯದಲ್ಲಿ ಡಿ20 ರಿಂದ 3 ದಿನಗಳ ಕಾಲ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಮಿತ್ತ ನಾಡಿನಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥ ಯಾತ್ರೆಯಲ್ಲಿ ಭಾಗವಹಿಸಿದವರು ಕಣ್ಮನ ಸೆಳೆಯುವಂತಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿ.ಎನ್. ರವಿಕುಮಾರ್ ರವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯದಲ್ಲಿ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥ ಯಾತ್ರೆಯು ಕನ್ನಡಿಗರಲ್ಲಿ ನಾಡು ನುಡಿಯ ಜಾಗೃತಿಯನ್ನು ಮೂಡಿಸುತ್ತಿದೆ. ಕನ್ನಡಿಗರಲ್ಲಿ ಭಾಷೆಯ ಅಭಿಮಾನವನ್ನು ಮತ್ತು ನಾಡ ಪ್ರೇಮವನ್ನು ಹೆಚ್ಚಿಸಲು ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸುವುದರ ಮೂಲಕ ಜಾಗೃತಿಯ ಸಂದೇಶವನ್ನು ಮೊಳಗಿಸುತ್ತಿದೆ. ಎಲ್ಲಾ ಕನ್ನಡಿಗರು ಕನ್ನಡ ರಥವನ್ನು ಸಂಭ್ರಮದಿಂದ ಸ್ವಾಗತಿಸಿ ಸಾಹಿತ್ಯ ಸಮ್ಮೇಳನಕ್ಕೆ ಶುಭ ಕೋರುವ ಜೊತೆಗೆ ಕನ್ನಡಿಗರ ನಡುವೆ ಭಾವನಾತ್ಮಕ ಸಂಬಂಧವನ್ನು ವೃದ್ಧಿಗೊಳಿಸುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಆರೋಗ್ಯ ಅಧಿಕಾರಿ ವೆಂಕಟೇಶ್ ಮೂರ್ತಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸತೀಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಚಿಕ್ಕದಾಸೇನಹಳ್ಳಿ ನಾರಾಯಣಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರಕುಮಾರ್, ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ, ಜಿಲ್ಲಾ ಪಂಚಾಯಿತಿ ನಿಕಟಪೂರ್ವ ಸದಸ್ಯ ಬಂಕ್ ಮುನಿಯಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಡಿಸಿ ರಾಮಚಂದ್ರ, ಸಂಘಟನಾ ಕಾರ್ಯರಾದ ಎನ್ ರಾಮಾಂಜನೇಯ, ವಿಸ್ಟನ್ ನಾಗರಾಜ್, ಪಟೇಲ್ ನಾರಾಯಣಸ್ವಾಮಿ, ಬೂದಳ ವರದರಾಜು, ಕುಂದಲಗುರ್ಕಿ ಮುನೀಂದ್ರ, ಸಿಎನ್ ಮುನಿರಾಜು, ಮೇಲೂರು ಮಂಜುನಾಥ್ ಹಾಗೂ ಶಾಲೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಲೋಕೇಶ್, ಶಿಡ್ಲಘಟ್ಟ. ಈ ನಾಡಿನ 7 ಕೋಟಿ ಜನಗಳ ನೆಮ್ಮದಿಯ ಬದುಕು, ಈ ನಾಡಿನ ಇವತ್ತು ನೆಲ ಜಲ ಭಾಷೆ ಇವತ್ತು ಸುಭಿಕ್ಷವಾಗಿರಲಿಕ್ಕೆ ಕಾರಣರು ಈ ದೇಶಕ್ಕಾಗಿ ಈ ನಾಡಿಗಾಗಿ ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಅರ್ಪಿಸ್ತಕ್ಕಂಥ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ಏನಿವ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನ್ನಡದ ಜ್ಯೋತಿ ರಥಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಆ ರಥ ಒಂದು ಜ್ಯೋತಿಯನ್ನು ಇವತ್ತು ಇಡೀ ಕ್ಷೇತ್ರದ ಉದ್ದಗಲಿಗೂ ಇವತ್ತೇನು ನಮ್ಮ ಜಿಲ್ಲೆ ಇವತ್ತು ಆಂಧ್ರ ಗಡಿಯ ಜಿಲ್ಲೆ ಆಗಿದ್ದು ಈ ನಾಡಿನ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ನಾಡಿನ ಭಾಷೆ, ನಮ್ಮ ನಾಡಿನ ನೆಲ ಜಲ ಮುಂದೆ ಈ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಮುಖ್ಯವಾಗಿ ನಾನು ಎಲ್ಲರಿಗೂ ಹೇಳ್ತಕ್ಕಂಥ ವಿಚಾರ, ಏನಿವತ್ತು ನಮಗೆ ಜನ್ಮ ಕೊಟ್ಟಂಥ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತಿರೋ ಈ ನಾಡಿಗೆ, ಈ ಭಾಷೆಗೆ, ಈ ನೆಲೆಗೆ ಎಲ್ಲರೂ ಅದೇ ರೀತಿ ಗೌರವವನ್ನು ಕೊಡಬೇಕಂತೇಳಿ ಈ ಮಾಧ್ಯಮದ ಮುಖೇನ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ, ಇವತ್ತು ಮಹನೀಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳಿದ್ದಾರೆ, ಹುಟ್ಟಿದರೆ ಕನ್ನಡ ನಾಡ ಕಟ್ಟಬೇಕು, ಹುಟ್ಟಿದರೆ ಕನ್ನಡ ಮಣ್ಣನ್ನು ಕಟ್ಟಬೇಕಂತೇಳಿ. ಅದು 100 ಕಿಲೋಮೀಟರ್ ಸತ್ಯ. ನಾವೆಲ್ಲ ಇಡೀ ಜಗತ್ತಿನಲ್ಲಿ ಒಂದು ಉತ್ತಮ ಒಂದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕನ್ನಡ ನಾಡು ಅಂತ ಈ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಅಂತ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಕನ್ನಡ ರಥಯಾತ್ರೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಈ ಹಸ್ತಾಂತರ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತು ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದೆ. ಈ ರಥವನ್ನು ಜನಪ್ರಿಯ ಶಾಸಕರಾದಂತಹ ಅಣ್ಣನವರು ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಈ ಬೃಹದಾಕಾರವಾಗಿರ್ತಕ್ಕಂಥ ಈ ಒಂದು ಜನಸಂಖ್ಯೆಯ ಒಂದು ವೇದಿಕೆಯ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ
ಈ ಶಿಡ್ಲಘಟ್ಟ ನಗರದ ಎಲ್ಲ ಕನ್ನಡ ಅಭಿಮಾನಿಗಳಿಂದ ಆಧಾರದ ಅಭಿಮಾನದ ಸ್ವಾಗತವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಎಲ್ಲ ಸಂಘಟನೆಗಳಿಂದ ಕನ್ನಡ ಅಭಿಮಾನಿಗಳಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಸಮ್ಮೇಳನದ ಅಂಗವಾಗಿ ಇಡೀ ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಕನ್ನಡ ರಥ ಬರ್ತಾ ಇದೆ. ಅದರಂತೆ ಇಂದು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದೆ. ಮಾನ್ಯ ಜನಪ್ರಿಯ ಶಾಸಕರು ಇದನ್ನ ಸ್ವೀಕರಿಸಿ ಚಾಲನೆ ನೀಡಿ ಕಾರಣಾಂತರಗಳಿಂದ ಅವರ ಆರೋಗ್ಯ ಸಮಸ್ಯೆಯಿಂದ ಅವರು ಚಾಲನೆ ಮಾಡಿ ಹೊರಟಿದ್ದಾರೆ. ಇವತ್ತು ಕನ್ನಡ ಅನ್ನೋದು ನಮ್ಮ ಹೆಮ್ಮೆ, ನಮ್ಮ ಉಸಿರು, ನಮ್ಮ ಆತ್ಮ ಗೌರವ. ಎಲ್ಲರೂ ಕೂಡ ಕನ್ನಡ ಮಾತಾಡಿ ಕನ್ನಡ ನಾಡಿನಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಕರ್ನಾಟಕಕ್ಕೆ ಗೌರವ ಬರುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬದುಕಬೇಕು. ನಮ್ಮ ನಾಡು, ನುಡಿ, ಜಲ, ಸಂಸ್ಕೃತಿಗೆ ಹಲವಾರು ಮಹನೀಯರು ಈ ನಾಡಿನಲ್ಲಿ ಹೋರಾಟ ಮಾಡಿದ್ದಾರೆ. ಕರ್ನಾಟಕ ರಚನೆ ಮಾಡೋದಕ್ಕೆ 100 ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ಕನ್ನಡ ಮಾತಾಡುವ ಎಲ್ಲ ಸಮುದಾಯವು ಸೇರಿ ಒಂದು ಬೃಹತ್ ಕರ್ನಾಟಕ ರಾಜ್ಯ ರಚನೆ ಆಗಿದೆ ಭಾರತದ ಅಡಿಯಲ್ಲಿ. ಹಾಗಾಗಿ ಎಲ್ಲರೂ ಕೂಡ ನಾವು ಯಾವುದೇ ಭಾಷೆಯ ಮಾಧ್ಯಮದಲ್ಲಿ ಓದಿದರೂ ಕೂಡ ನಮ್ಮ ಮಾತೃಭಾಷೆಯನ್ನ ಮರಿಬಾರದು. ನಾವೆಲ್ಲರೂ ಕೂಡ ಕನ್ನಡ ನುಡಿಗೆ, ನಾಡಿಗೆ ಗೌರವಯುತವಾಗಿ ಬದುಕಬೇಕು. ಎಲ್ಲ ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗವಹಿಸಿದ್ರಿ. ತಾವು ಕೂಡ ಯಾವುದೇ ಮಾಧ್ಯಮದಲ್ಲಿ ಹೋದರೂ ಕೂಡ ಮನೆಯಲ್ಲಿ ಕನ್ನಡ ಮಾತಾಡಿ ಕನ್ನಡಕ್ಕೆ ಗೌರವ ತರುವಂತಹ ರೀತಿಯಲ್ಲಿ ಬದುಕಿ. ನಾವು ಕನ್ನಡ ಮಾತಾಡಿದ್ರೆ ಅಗೌರವ ಅನ್ನೋ ಒಂದು ಮನೋಭಾವದಿಂದ ಆಚೆ ಬರಬೇಕು. ನಿಮ್ಮ ಸಾಧನೆ ಏನಿದ್ರು ಕನ್ನಡಿಗರಾಗಿ ಸಾಧನೆ ಮಾಡಿ. ಎಲ್ಲ ಮಕ್ಕಳಿಗೆ ಒಂದು ಕಿವಿ ಮಾತು, ನೀವು ಯಾವುದೇ ಮಾಧ್ಯಮದಲ್ಲಿ ಓದಿ, ಯಾವುದೇ ಉನ್ನತ ಮಟ್ಟದಲ್ಲಿ ನೀವು ಕೆಲಸ ಮಾಡಿ, ಆದ್ರೆ ನಾವು ಕನ್ನಡಿಗರು ಅನ್ನುವ ರೀತಿಯಲ್ಲಿ ನಿಮ್ಮ ಮಾತಿನ ಮೂಲಕ ನಾವು ಕನ್ನಡಿಗರು ಅಂತ ಗೊತ್ತಾಗಬೇಕು. ಎಲ್ಲರಂತೆ ನೀವು ಕೂಡ ಎಲ್ಲ ಜಾಗದಲ್ಲೂ ಇಂಗ್ಲಿಷ್ ಅಥವಾ ಬೇರೆ ಭಾಷೆಯಲ್ಲೇ ಮಾತಾಡಿದ್ರೆ ನೀವು ಕನ್ನಡಿಗರು ಅನ್ಸ್ಕೊಳ್ಳೋದಿಲ್ಲ. ಎಲ್ಲಿ ಇಂಗ್ಲಿಷ್ ಮಾತಾಡಬೇಕು, ಎಲ್ಲಿ ಕನ್ನಡ ಮಾತಾಡಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು ನಮ್ಮೆಲ್ಲರಿಗೂ ಕೂಡ. ಎಲ್ಲಿ ಕನ್ನಡ ಮಾತಾಡೋ ಅವಶ್ಯಕತೆ ಬರುತ್ತೆ, ಗೌರವಯುತವಾಗಿ ಕನ್ನಡ ಮಾತಾಡಿ. ನಿಜವಾಗ್ಲೂ ನಾವು ಕನ್ನಡಿಗರನ್ನು ಹೆಮ್ಮೆಯಿಂದ ಬದುಕಿ, ಯಾವುದೇ ಕಾರಣಕ್ಕೂ ಕೀಳರಿಮೆಯಿಂದ ಆಚೆ ಬನ್ನಿ. ಅದರಲ್ಲೂ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಒಂದು ಕಿವಿಮಾತು, ನೀವು ಯಾವುದೇ ಕಾರಣಕ್ಕೂ ಕೀಳರಿಮೆಯಿಂದ ದಯಮಾಡಿ ಯಾರು ಭಾವಿಸಬಾರದು. ನೀವು ಕೂಡ ಎಲ್ಲ ರೀತಿಯ ಉತ್ತಮ ಸ್ಥಾನಕ್ಕೆ ಬರೋಕೆ ಅವಕಾಶ ಇದೆ ಈ ನಾಡಿನಲ್ಲಿ. ಒಳ್ಳೆ ರೀತಿಯಲ್ಲಿ ಓದಿ, ಉನ್ನತ ವ್ಯಾಸಂಗ ಮಾಡಿ, ಉನ್ನತ ಮಟ್ಟದ ಅಧಿಕಾರಿಗಳಾಗಿ. ಈಗ ಇಲ್ಲಿ ಯಾರು ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀವಿ, ಹೆಚ್ಚಿನವರು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಗೆ ಓದ್ತಿರುವಂತರು. ಎಲ್ಲರೂ ಕೂಡ ನೀವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಅಂತ ಹೇಳಿ ಕೀಳರಿಮೆಯಿಂದ ಹೊರಗೆ ಬಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಈ ಕನ್ನಡ ನಾಡು ನೆಲಕ್ಕೆ ಗೌರವ ರೀತಿ ಬದುಕಿ. ಹಾಗೆ ನಾವೆಲ್ಲರೂ ಕೂಡ ಈ ರಥದ ಒಂದು ಮೆರವಣಿಗೆಯ ಕಾರ್ಯಕ್ರಮ